ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಮ್ಮ ಹಣ್ಣಿನ ತೋಟ ತೋರಿಸ್ತೇನೆ. ಕಳೆದ ವರ್ಷ ನೆಟ್ಟದಷ್ಟೇ ಚಿಕ್ಕ ಚಿಕ್ಕ ಗಿಡಗಳು ಮತ್ತು ದೊಡ್ಡ ದೊಡ್ಡ ಗಿಡಗಳು. ಇದು ಹಾಗೆ ಮಾವಿನಕಾಯಿ. ಫ್ರೆಂಡ್ಸ್, ಇದು ಮಾವಿನ ಮರ ನೋಡಿ, ಈ ಎರಡುಂಟು ಲೆಕ್ಕಕ್ಕೆ. ಇದು ನೆಕ್ಕರೆ ಮಾವಿನ ಮರ. ಕಾಸರಗೋಡು ಸೈಡ್ ಅಲ್ಲಿ ಎಲ್ಲ ಹೊಳೆ ಮಾವು ಅಂತ ಹೇಳ್ತಾರೆ. ಈಗ ಇದು ದೊಡ್ಡಾಗಿದೆ, ಇನ್ನು ಚಿಕ್ಕ ಚಿಕ್ಕದುಂಟು ನಮ್ಮ ಹತ್ರ ನೆಟ್ಟದ್ದು, ತೋರಿಸ್ತೀನಿ. ಅದು ಸಹ ಅಲ್ಲಿಗೆ ಹೋಗುವ. ಇದು ಸಹ ಒಂದು ಮರ ನೋಡಿ, ಇದು ಮತ್ತೆ ಇದು ಪುನರ್ಪುಲಿಯ ಮರ. ಇದರಲ್ಲಿ ನಮಗೆ ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಸಾರು ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಹೆಲ್ತಿಗೆ ತುಂಬಾ ಒಳ್ಳೇದು, ಕೆಂಪಿರ್ತದೆ ಅದು. ಇದರಲ್ಲಿ ಈಗ ಆಗುದಿಲ್ಲ, ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಆಗ್ತದೆ. ನಮ್ಮದೊಂದು ಚಿಕ್ಕ ಹಣ್ಣಿನ ತೋಟ ಉಂಟು ಇದರ ಪಕ್ಕದಲ್ಲೇ, ಅದು ತೋರಿಸ್ತೀನಿ. ಇದು ಹಲಸಿನ ಗಿಡ, ಚಿಕ್ಕದು. ಇದು ಮತ್ತೆ ಮಾವಿನ ಗಿಡ, ಮತ್ತೆ ಇದು ಸಹ ಮಾವು. ಮತ್ತಿದು ಪೇರಳೆ, ನೀವು ಕಸಿ ಕಟ್ಟಿದ್ದು ನೋಡಿದ್ರಲ್ಲ, ಅದರನ್ನು ಸಹ ನೋಡಿ, ಒಳ್ಳೇದುಂಟು ಅದು ಸಹ. ಫ್ರೆಂಡ್ಸ್, ನಾನಲ್ಲಿ ಹೇಳಿದಲ್ಲ 2 ಮಾವು ಉಂಟಂತ, ಅದೆಲ್ಲ ಬೇರೆ ಬೇರೆ ವೆರೈಟಿಯ ಮಾವು. ಮತ್ತೆ ಇದು ಸಹ ಮಾವು. ಮತ್ತೆ ಇದು ಕಸಿ ಅಂಬಟೆ, ತುಂಬಾ ದೊಡ್ಡಾಗಿದೆ, ಗಾಡಿಯಿಂದ ಹೋಗ್ಬೇಕಷ್ಟೇ. ಫ್ರೆಂಡ್ಸ್, ಮತ್ತೆ ಇದು ಸಹ ಮಾವು. ಮತ್ತೆ ಇದು ಇನ್ನೊಂದು ಹಲಸು, ಮತ್ತೆ ಅಲ್ಲೊಂದುಂಟು ಇಲ್ಲೊಂದುಂಟು. ಮತ್ತೆ ವಾಪಸ್ ಅಂಬಟೆ. ಮತ್ತೆ ಇದರಲ್ಲಿ 3-4 ಮಾವು ಉಂಟು, ಮತ್ತೆ ನೇರಳೆ ಉಂಟು ಮಧ್ಯದಲ್ಲಿ. ಮತ್ತೆ ಮಾವು, ಹಲಸಿನ ಗಿಡ ಅದೆಲ್ಲ ಉಂಟು ಆ ಸೈಡ್, ತೋರಿಸ್ತೀವಿ ಅದು ಸಹ ನಿಮಗೆ. ಫ್ರೆಂಡ್ಸ್, ಇದು ನಮ್ಮ ಬಸಿಗಾಲು ಎಷ್ಟು ಚಂದ ವರ್ಕ್ ಮಾಡ್ತೇವೆ ನೋಡಿ, ಸಕ್ಸಸ್ ಆಯ್ತು ಮಾಡಿದ್ದು ನೋಡಿ. ಮೊನ್ನೆ ಮಳೆಗಾಲದಲ್ಲಿ, ಅಂದ್ರೆ ಮಳೆ ಜೋರು ಮಳೆ ಬರುವಾಗ ಎಂತ ನೀರು, ಇಲ್ಲಿ ತನಕೆಲ್ಲ ಬರ್ತಾ ಇತ್ತು ನೀರು. ಫ್ರೆಂಡ್ಸ್, ಇದೊಂದು ಒಳ್ಳೆ ಗಿಡ. ಇವತ್ತ ಅಥವಾ ಮೊನ್ನೆಯ ಗಾಳಿಗೆ ಮುರಿದೋಯ್ತು ಮಧ್ಯದಿಂದ. ಫ್ರೆಂಡ್ಸ್, ಮತ್ತೆ ಅದೊಂದು ಹಲಸು, ಮತ್ತೆ ಇದು ನೇರಳೆ ಗಿಡ, ಮತ್ತೆ ಅದು ಹಲಸಿನ ಗಿಡ. ಹೀಗೆ ಹೋಗೋಣ. ನಿಮ್ಗೆ ಆ ವಿಡಿಯೋ ಅಂತ ಗೊತ್ತುಂಟಲ್ಲ, ನಮ್ಮ ದ್ರಾಕ್ಷೆ ಬಳ್ಳಿದು. ಆ ವಿಡಿಯೋದಲ್ಲಿ ಉಂಟು, ಅಂದ್ರೆ ಬಸಿಕಾಲುವೆಯ ವಿಡಿಯೋ ಇತ್ತಲ್ಲ, ಅದರಲ್ಲಿ ಉಂಟು ನೋಡಿ. ಫ್ರೆಂಡ್ಸ್, ಇಲ್ಲಿ ಅನಾನಸ್ ಉಂಟು, ಅದರ ನಾವು ವಿಡಿಯೋ ಶೇರ್ ಮಾಡ್ತೀವಿ, ಮತ್ತೆ ತಿನ್ನುವುದು ಅದರನ್ನು. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಆಯ್ತಾ ಈ ವಿಡಿಯೋ ನೋಡಿದ್ದಕ್ಕೆ.